ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿಯ ನಾಯಕ ರವಿಶಂಕರ್ ಪ್ರಸಾದ್ ಅವರ ಸರ್ಕಾರ ಇಡಿ ಸಿಬಿಐಯನ್ನು ದುರ್ಬಳಕೆ ಮಾಡ್ತಾ ಇದೆ ಅನ್ನುವಂತ ಆರೋಪ ಇದೆ. ರವಿಶಂಕರ್ ಅವರೇ, ಎಲ್ಲರೂ ಕೇಳೋ ಪ್ರಶ್ನೆ ಏನಂದ್ರೆ, ದೆಹಲಿ ಜನರು ಅವರನ್ನ 2 ಬಾರಿ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ್ರು. 2 ರಾಜ್ಯಗಳಲ್ಲಿ ಯಾರ ಪಕ್ಷ ಅಧಿಕಾರದಲ್ಲಿದೆಯೋ ಅವರ ಜೊತೆ ಸಂಚಾಲಕರಾಗಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಅವರನ್ನ ಜೈಲಿಗೆ ಹಾಕೋದು ಇದು ಇಡಿಯ ಮಿಸ್ಯೂಸ್ ಅಲ್ವಾ? ನೋಡಿ, ಅವರ ಬಂಧನದ ಬಗ್ಗೆ ನಾನಿಲ್ಲಿ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ಅದು ಇಡಿ ಅವರ ಕೆಲಸ. ಆದ್ರೆ ನಿಮ್ಮ ಉತ್ತರಕ್ಕೆ ನಾನು ಕೌಂಟರ್ ಪ್ರಶ್ನೆಯೊಂದನ್ನು ಹಾಕ್ತೀನಿ. ಮನೀಶ್ ಸಿಸೋದಿಯಾ 1 ವರ್ಷ ಜೈಲಲ್ಲಿದ್ರೋ ಇಲ್ವೋ? ಏನ್ ಗಲಾಟೆ ಮಾಡಿದ್ರು ಅವರು? ರಾಜ್ಘಾಟ್ಗೆ ಹೋಗಿ ಪ್ರತಿಭಟನೆ ಮಾಡಿದ್ರು. ಸಂಜಯ್ ಸಿಂಗ್ ಅವರು 6 ತಿಂಗಳು ಜೈಲಿನಲ್ಲಿದ್ರೋ ಇಲ್ವೋ? ಸತ್ಯೇಂದ್ರ ಜೈನ್ 2 ವರ್ಷ ಜೈಲಿನಲ್ಲಿದ್ರೋ ಇಲ್ವೋ? ಕೋಲ್ಕತ್ತಾದಿಂದ 7 ಕೋಟಿ ಹಣ ಡ್ರಾ ಮಾಡಿದ ಸಚಿವರು ಜೈಲಲ್ಲಿದ್ದಾರೋ ಇಲ್ವೋ? ಇನ್ನೊಬ್ಬ ಸಚಿವರು ಜೈಲಿನಲ್ಲಿದ್ರೋ ಇಲ್ವೋ? ಇತ್ತೀಚೆಗಷ್ಟೇ ಏನಾಯ್ತು? ಅವ್ರ ಹೆಸರನ್ನ ಮರ್ತಿದ್ದೀನಿ ನಾನು. ಗಲಾಟೆ ಮಾಡಿದ್ರು, ಅವರು ಕೂಡ ಶಹಜಾ ಶೇಖ್. ಪೂರ್ತಿ ಸತ್ಯ ಹೊರಗೆ ಬರ್ತಾ ಇದೆ ಅಲ್ವಾ? ಈಗ ನೀವು ಇಡಿ ಸಿಬಿಐನ ಭೂತನ ತೋರಿಸ್ತಾ ಇದ್ದೀರಾ, ಏನ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ನೋಡಿ, ಅವ್ರು ಹೇಳ್ತಾರೆ, ಯಾವ ಕಂಪ್ಲೇಂಟ್ ಮೇಲೆ ನನ್ನನ್ನ ಅರೆಸ್ಟ್ ಮಾಡಿದಾರಲ್ಲ, ಅರವಿಂದ್ ಕೇಜ್ರಿವಾಲ್ ಅವರು ಕೋರ್ಟಲ್ಲಿ ಹೇಳ್ತಾರೆ, ಆ ಹೇಳಿಕೆಗಳು ಚಾಂದಿನಿ ಚೌಕ್ನ ಒಬ್ಬ ಜೇಬ್ಗಳನ್ನ ಕೂಡ ಜೈಲಿಗೆ ಹಾಕೋದಿಕ್ಕಾಗಲ್ಲ ಅಂತ. ಈ ಅರವಿಂದ ಕೇಜ್ರಿವಾಲ್ ಅವರು ದೇಶದ ಪ್ರಾಮಾಣಿಕ ನಾಯಕನ ಪರಿಚಯನ ನೀಡಿದ್ರು, ಅಣ್ಣಾ ಹಜಾರೆಯ ಶಿಷ್ಯನ ರೂಪದಲ್ಲಿ. ಇದೇನಿದು? ಪ್ರಶಾಂತ್ ಭೂಷಣ್ ಬಿಟ್ರು, ಅಶುತೋಷ್ ಬಿಟ್ರು, ನಮ್ಮ ಬೇದಿಯವ್ರು ಬಿಟ್ರು, ಅನುಪಮ್ ಖೇರ್ ಬಿಟ್ರು, ಕುಮಾರ್ ವಿಶ್ವಾಸ್ ಬಿಟ್ರು, ಯೋಗೇಂದ್ರ ಯಾದವ್ ಬಿಟ್ರು, ಶಾಜಿಯಾ ಇಲ್ಮಿ ಬಿಟ್ರು, ಮತ್ತೆ ಅಣ್ಣಾ ಹಜಾರೆ ನನಗೆ ಗೊತ್ತಿಲ್ಲ ಅನ್ಬೇಕಿತ್ತು. ಏನಿದು? ಎಲ್ರೂ ಒಬ್ಬೊಬ್ಬರಾಗಿ ಬಿಟ್ಟು ಹೋದ್ರು. ಅಂದ್ರೆ ಇವರ ರಾಜಕೀಯದಲ್ಲಿ ಒಂದು ಹರಿವು ಇತ್ತು. ಇವರೆಲ್ಲ ಆಂದೋಲನದಲ್ಲಿ ಬಂದಿದ್ದು. ಇನ್ನೊಂದು ವಿಷಯ ಏನು ಅಂದ್ರೆ, ನೀವು ಹೇಳಿದ್ದೇನೇನು, ಆದ್ರೆ ಮಾಡಿದ್ದೇನು? ಅವ್ರ ಪೂರ್ತಿ ಕತೆ ಹೇಳೋದಕ್ಕೆ ನಾನಂತೂ ಬಂದಿಲ್ಲ ಇಲ್ಲಿ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಅರವಿಂದ್ ಕೇಜ್ರಿವಾಲ್ ಅವರು ಯಾವ ರೀತಿಯಾಗಿ ನರೇಂದ್ರ ಮೋದಿಗೆ ಸವಾಲು ಹಾಕ್ತಾರೆ ಮತ್ತೆ ಚಾಲೆಂಜ್ ಮಾಡ್ತಾರೆ ಅಂದ್ರೆ ಅದಕ್ಕಾಗಿ ಅವರನ್ನ ಹಿಡಿದು ಜೈಲಿಗೆ ಹಾಕಿದ್ರು. ಸರಿ, ನೀವೇ ಹೇಳಿ, ನಿಮ್ಮ ಪ್ರಮಾಣ ಪತ್ರವನ್ನ ನೀವೇ ನೀಡೋದನ್ನ ಎಲ್ಲಿ ನಿಷೇಧ ಮಾಡಲಾಗಿದೆ? ಕಾಶಿಗೆ ಹೋಗಿ ಹೋರಾಡಿದ್ರಿ, ನೀವು ಸೋತೋದ್ರಿ. ನೀವು ಗುಜರಾತ್ಗೆ ಹೋದ್ರಿ, ಮತ್ತೆ ಗುಜರಾತಲ್ಲಿ ಹೊಸ ಸಿಂಹ ಬಂದಿದೆ ಅಂತ ನರೇಂದ್ರ ಮೋದಿಗೆ ಸವಾಲ್ ಹಾಕಿದ್ರಿ. 1 ಸೀಟ್ ಸಿಕ್ತೆ ನಿಮ್ಗೆ ಅಲ್ವಾ? ಡೆಲ್ಲಿಲಿ ಒಂದೇ ಒಂದು ಲೋಕಸಭಾ ಸೀಟ್ನ ಗೆಲ್ಲೋಕಾಗ್ಲಿಲ್ಲ. ಹೌದು, ವಿಧಾನಸಭೆ ಗೆದ್ದಿದ್ ನಿಜ. ನನಗನ್ಸಿದ್ದೇನು ಅಂದ್ರೆ, ಈಗ ಈ ರೀತಿಯ ದುರಹಂಕಾರ ಮತ್ತು ದಡ್ಡತನದ ರಾಜಕೀಯ ಕೆಲಸ ಮಾಡಲ್ಲ. ಈ ಪಬ್ಲಿಕ್ ಏನಿದೆ ಅವ್ರಿಗೆಲ್ಲ ಗೊತ್ತಾಗತ್ತೆ, ಅವ್ರಿಗೆ ಅರ್ಥನೂ ಆಗುತ್ತೆ. ಅವ್ರ ಮೇಲೆ ನಂಬಿಕೆ ಇಡಿ. ಆದ್ರೆ ಅವ್ರ ಮಾತು ಕೂಡ ಸತ್ಯ ಅಲ್ವಾ? ಇಷ್ಟು ರೇಡ್ ಆಗಿದೆ, ಆದ್ರೆ 1 ರೂಪಾಯಿ ಕೂಡ ಸಿಗ್ಲಿಲ್ಲ ಎಲ್ಲೂನು. ಇದನ್ನ ಹೇಳ್ತಾರದು ಅವರು ತಾನೇ? ಇಡಿಯಲ್ಲಿ ಹೇಳಿದೆ ಇದನ್ನ. ಇಡಿ ಅವ್ರ ಮಾತನ್ನ ಆಪ್ಕಿ ಅದಾಲತ್ನಲ್ಲಾಗ್ಲಿ ಅಥವಾ ಟಿವಿಲಾಗ್ಲಿ ಹೇಳೋದಿಲ್ಲ, ಅವರು ಕೋರ್ಟ್ನಲ್ಲಿ ಹೇಳ್ತಾರೆ. ಒಂದ್ಸಲ ನಿಮ್ಮ ರಿಪೋರ್ಟರ್ಸ್ಗೆ ಹೇಳಿ, ಕೋರ್ಟಲ್ಲಿ ಇಡಿ ಅವ್ರ ಬಗ್ಗೆ ಎಲ್ಲ ಏನ್ ಹೇಳಿದ್ದಾರೆ ಅಂತ ಗೊತ್ತಾಗತ್ತೆ. ಅಲ್ಲ, ಇದೇನ್ ಮಾಮೂಲಿ ವಿಷಯನ ಸಿಎಂನ ಅರೆಸ್ಟ್ ಮಾಡೋದು ಅಂದ್ರೆ? ನೀವು ಸಿಎಂ ಆಗಿದ್ದು ಭ್ರಷ್ಟಾಚಾರ ಮಾಡಿದ್ರೆ ಕ್ರಮ ತಗೋಬೇಕೋ ಬೇಡವೋ? ಲಾಲ್ ಅವ್ರ ಜೈಲಿಗೆ ಹೋದ್ರಲ್ವಾ? ಹೇಮಂತ್ ಅವರು ಜೈಲಿಗೆ ಹೋದ್ರಲ್ವಾ? ಎಷ್ಟೋ ಮಂತ್ರಿಗಳೇ ಹೋದ್ರಲ್ವಾ? ಈಗ ಇದಂತೂ ಡಿಫ್ರೆಂಟ್ ಆಗಿದೆ, ಜೈಲಿಂದನೇ ಸರ್ಕಾರ ನಡೆಸಬೇಕು ಅಂತ. ಇದಂತೂ ಅದ್ಭುತ ಬಿಡಿ, ತುಂಬಾನೇ ದೊಡ್ಡ ಅದ್ಭುತ. ಎಂಥ ಮಾತು! ನೈತಿಕತೆಯ ಬಗ್ಗೆ ಮಾತಾಡ್ತಿದ್ದ ದೇಶದಲ್ಲಿ ಅಣ್ಣಾ ಹಜಾರೆ ಅವ್ರನ್ನ ನೋಡಿ. ಅವ್ರಿಗೆ ರಾಜಕೀಯ ದಾಖಲೆ ಇಲ್ಲ. ಅವರು ಇಂಡಿಯನ್ ರೆವಿನ್ಯೂ ಅಧಿಕಾರಿಯಾಗಿದ್ರು, NGO ನಡೆಸಿದ್ರು, ಬೇರೆ ಕೆಲಸ ಆಯ್ತು. ಅಣ್ಣಾ ಹಜಾರೆ ಅಂದ್ರು, ಪಾರ್ಟಿ ನಾಯಕರಾದ್ರು, ಒಳ್ಳೆ ವಿಷಯನೇ. ಜನ ಆಶೀರ್ವಾದನೂ ಮಾಡಿದ್ರು. ಅವ್ರಿಗೆ ಸುದೀರ್ಘ ರಾಜಕೀಯ ದಾಖಲೆ ಇಲ್ಲ. ನೀವು ಜೈಲಿಂದ ಸರ್ಕಾರ ನಡೆಸ್ತೀರಾ? ಇದುವರೆಗೂ ದೇಶದಲ್ಲಿ ಆಗಿದ್ಯಾ? ಏನ್ ನಿಮ್ ಮಾತಿನ ಅರ್ಥ? ಇದ್ರ ಅರ್ಥ ಅವರ ಹೆಂಡತಿ ಹೇಳಿದ್ರು. ಅವ್ರು ಹೇಳ್ತಾರೆ, ಕೇಜ್ರಿವಾಲ್ ಹೇಳಿದ್ರಂತೆ, ನನ್ನ ದೇಹ ಜೈಲಿನಲ್ಲಿದೆ, ಆದ್ರೆ ನನ್ನ ಆತ್ಮ ಹೊರಗಡೆನೇ ಇದೆ ಅಂತ. ವಾಹ್, ಎಂಥ ಮಾತು! ನಾನು ಚಪ್ಪಾಳೆ ಹೊಡಿತೀನಿ. ಮತ್ತೆ ಅವರು ಇನ್ನೂ ಒಂದು ಮಾತು ಹೇಳಿದ್ರು, ನೀವು ಕಣ್ಣು ಮುಚ್ಕೊಂಡು ಯೋಚಿಸಿದ್ರೆ ನಿಮ್ಮ ಸುತ್ತಮುತ್ತ ನನ್ನನ್ನ ನೋಡ್ಬಹುದು. ಇದು ಅತಿಯಾಯ್ತು ಅಲ್ಲ. ಈ ವ್ಯಕ್ತಿ ಇಂಡಿಯನ್ ರೆವೆನ್ಯೂ ಸರ್ವಿಸ್ ಮ್ಯಾನ್ ಆಗಿದ್ದವರು, IIT ಖರಗ್ಪುರ್ನಿಂದ ಗ್ರಾಜ್ಯುಯೇಟ್ ಆದವರು, ಟಾಟಾ ಸ್ಟೀಲ್ನಲ್ಲಿ ಕೆಲಸ ಮಾಡಿದಂಥವ್ರು, ಅಣ್ಣಾ ಹಜಾರೆಯ ಶಿಷ್ಯ ಆಗಿರೋಂಥವ್ರು ಈ ರೀತಿ ಮಾತಾಡ್ತಾರ? ದೇಶದ ರಾಜಕಾರಣ ಎಲ್ಲಿಗೆ ಹೋಗ್ತಾ ಇದೆ? ತುಂಬಾ ನೋವಾಗುತ್ತೆ. ಇದಕ್ಕಿಂತ ಹೆಚ್ಚು ನಾನು ಏನೂ ಹೇಳಲ್ಲ. ಹಾಗೆ ಅವ್ರು ಏನಾದ್ರೂ ಯೋಚನೆ ಮಾಡಿದ್ರೆ, ಒಂದು ಶಬ್ದ ಇದೆ, ಎ ವೆರಿ ನ್ಯೂ ಲೋ ಇನ್ ದ ಪಾಲಿಟಿಕ್ಸ್ ಆಫ್ ಇಂಡಿಯಾ. ಇದು ಭಾರತದ ರಾಜಕೀಯದಲ್ಲಿ ಮುಜುಗರದ ಪರಮಾವಧಿ. ನಾನೊಬ್ಬ ಟ್ವೀಟರ್ ಆಗಿ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಬಯಸ್ತೀನಿ, ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಂದ ಸರ್ಕಾರ ನಡೆಸಬಹುದಾ? ಇಸ್ ಇಟ್ ಲೀಗಲಿ ಅಲೌಡ್ ಟು ರನ್ ಹಿಸ್ ಗವರ್ಮೆಂಟ್ ಫ್ರಮ್ ಜೈಲ್? ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಕಾನೂನಿಂದ ನಿಯಂತ್ರಿಸೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಜನರ ಅಭಿಪ್ರಾಯದ ಮೇಲ್ ನಡೆಯುತ್ತೆ. ಈಗ ಕೇಜ್ರಿವಾಲ್ ಅಂತ ವಿದ್ಯಾವಂತ,
ಮ್ಯಾಗೆಸಾ ಅವಾರ್ಡ್ ವಿನ್ನರ್, IIT ಗ್ರಾಜ್ಯುಯೇಟ್, ಅಣ್ಣಾ ಹಜಾರೆ ಅವರ ಶಿಷ್ಯ. ಈ ರೀತಿ ಮಾತಾಡಿದ್ರೆ ಏನಾಗುತ್ತೆ? ಇದು ನಾಚಿಕೆ ಆಗುವಂತ ವಿಷಯ. ಇದ್ರ ಬಗ್ಗೆ ನಾನೇನ್ ಹೇಳಕ್ಕಾಗತ್ತೆ? ರವಿಶಂಕರ್ ಅವರೇ, ಅದು ಸರಿನೇ, ನಾವು ಅವರ ನಾಚಿಕೆ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಆದ್ರೆ ಅದಂತೂ ನಿಜ. ಎಂಥ ಜನರ ಮೇಲೆ ಆರೋಪ ಇತ್ತಲ್ಲ, ಅವತ್ತು ನೀವು ಕೋಲ್ ಮಿನಿಸ್ಟರ್ ಆಗಿದ್ರಿ. ನವೀನ್ ಜಿಂದಾಲ್ ಅವರು ಕೋಲ್ ಮೈನ್ಸ್ ಹಗರಣದ ಆರೋಪನ ಹೊತ್ಕೊಂಡಿದ್ರು. ಇಡಿ ಅವರು ಕೇಸ್ ಹಾಕಿದ್ರು. ಆದ್ರೆ ನಿಮ್ಮ ಪಕ್ಷದವರು ಅವರನ್ನ ತಮ್ಮೊಂದಿಗೆ ಸೇರಿಸ್ಕೊಂಡ್ರು, ಟಿಕೆಟ್ ಅನ್ನು ಕೊಟ್ರು. ಟ್ರಯಲ್ ಸಫರ್ ಮಾಡ್ತಾ ಇದ್ರೆ ಅಲ್ವಾ? ಅಲ್ಲ, ನಾನು ಕೇಳ್ತಾ ಇದ್ದೀನಿ. ಅವ್ರ ಟ್ರಯಲ್ ಸಫರ್ ನಡೀತಾನೆ ಇದೆ. ಅಜಿತ್ ಪವಾರ್ ಅವರ ಪ್ರಕರಣ ನಡೀತಾ ಇದೆ. ಅಶೋಕ್ ಚವಾಣ್ ಹಲವು ಕಡೆ ಕೋರ್ಟ್ ಸ್ಟೇ ಇದೆ. ಅಶೋಕ್ ಚೌಹಾಣ್ ಬಗ್ಗೆ ನನಗೆ ಗೊತ್ತಿರೋ ಹಾಗೆ ಅವ್ರಿಗೆ ಕೆಲವು ಕೋರ್ಟಿಂದ ಬಂಧನ ಸಿಕ್ಕಿದೆ. ನೋಡಿ, ನಿಮ್ಗೆ ನಾನು ಮತ್ತೆ ಹೇಳ್ತೀನಿ, ರಾಜಕೀಯದಲ್ಲಿನ ಜನರ ಮೇಲೆ ಕ್ರಮವನ್ನ ಕೈಗೊಂಡಾಗ ಮೋದಿ ಅದನ್ನ ನಿಲ್ಸಿದ್ರು, ಕೇಸ್ ತಗೊಂಡ್ರು ಅಂತ ನೀವೇನಾದ್ರೂ ಹೇಳಿದ್ರೆ ಆಗ ನಾನು ನಿಮ್ ಪ್ರಶ್ನೆನ ಒಪ್ತೀನಿ. ಒಂದೇ ಒಂದು ಆ ಥರ ಆಗಿಲ್ಲ. ಕೆಲವು ಸಲ ರಾಜಕೀಯದ ಕಾರಣಗಳಿಂದ ನೀವು ನಿರ್ಧಾರನ ತಗೋಬೇಕಾಗತ್ತೆ. ಆದ್ರೆ ಪ್ರಾಮಾಣಿಕತೆ ಮತ್ತು ಶುದ್ಧತೆಯ ಪ್ರಶ್ನೆ ಬಂದ್ರೆ ಯಾವುದೇ ಕಾಂಪ್ರಮೈಸ್ ಆಗಲ್ಲ. ನೋಡಿ, ಅದಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಸಿಗುತ್ತೆ. ಅವ್ರು ಹೇಳ್ತಾರೆ, ಭಾರತೀಯ ಜನತಾ ಪಕ್ಷ ಒಂದು ವಾಷಿಂಗ್ ಮಷೀನ್. ಒಬ್ಬ ಭ್ರಷ್ಟ ಅದ್ರ ಒಳಗಡೆ ಹೋಗಿ ನಿಷ್ಠನಾಗಿ ಹೊರಗಡೆ ಬರ್ತಾನೆ ಅಂತ ಹೇಳ್ತಾರೆ. ಇವತ್ತು ಬಂಗಾಳದಲ್ಲಿ ಏನಾಗ್ತಿದೆ? ಬೂತ್ ಕ್ಯಾಪ್ಚರ್ ಆಗ್ತಿದೆ. ಅಲ್ಲಿ ಹೆಣ್ಣು ಮಕ್ಕಳ ಮರ್ಯಾದೆ ಎಲ್ಲ ಹೋಗ್ತಾ ಇದೆ, ಮತ್ತವರು ಸುಮ್ಮನೆ ಇದ್ದಾರೆ. ಎಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಹಿಂದೂ ಆಚಾರ ವಿಚಾರ ಸಂಸ್ಕೃತಿ ಆಧಾರದಲ್ಲಿ ಹೊಡಿತಾ ಇದ್ದಾರೆ. ಇದು ಸರಿಯಲ್ಲ. ಅದರಿಂದ ಮಮತಾ ಅವರು ಮತ್ತೆ ನಿಮ್ಮ ಸೋದರಳಿಯರು ಏನ್ ಮಾಡ್ತಿದ್ದಾರೆ ಅಂತ ನಮ್ಮನ್ನು ಕೇಳಬೇಡಿ. ಆಮೇಲೆ ನಾನು ಪರ್ಸನಲ್ ಆಗ್ತಿದ್ದೀನಿ ಅಂತ ಹೇಳ್ಬೇಡಿ. ಅವ್ರ ವಿರುದ್ಧನೂ ಕ್ರಮ ನಡೀತಾ ಇದೆ ಅಲ್ವಾ? ಎಷ್ಟೋ ಸಲ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಎಲ್ಲಿ ಸಿಗ್ತಾ ಅವ್ರಿಗೆ? ಹಾಗಾಗಿ ಇದು ರಾಜಕೀಯ ವಿಷಯ. ಮಮತಾ ಅವರು ವ್ಯಂಗ್ಯ ಮಾಡ್ತಾರೆ ಅಂತಂದ್ರೆ ಅದ್ರಲ್ಲಿ ಸಂದೇಹ ಇಲ್ಲ, ಮಾಡ್ಲಿ ಬಿಡಿ ಅವರು. ಆದ್ರೆ ಜನ ಈ ಸಲ ಬಂಗಾಳದಲ್ಲಿ ಐತಿಹಾಸಿಕ ನಿರ್ಧಾರ ಕೊಡ್ತಾರೆ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಜನನೇ ಡಿಸೈಡ್ ಮಾಡ್ಬೇಕು. ಒಂದೆರಡು ಪ್ರಶ್ನೆಗಳನ್ನ ಜನರಿಂದ ತಗೋತೀನಿ. ಕಾಂಗ್ರೆಸ್ ನಾಯಕರೆಲ್ಲ ಬಿಜೆಪಿ ಸೇರ್ತಾ ಇರೋದ್ ನೋಡಿದ್ರೆ ಕಾಂಗ್ರೆಸ್ ಅಂತ್ಯ ಆಗೋಗುತ್ತೆ ಅನ್ಸುತ್ತೆ. ನಿಮ್ಗನ್ಸಲ್ವಾ ದೇಶದಲ್ಲಿ ಒಂದು ಸ್ಟ್ರಾಂಗ್ ಒಪೋಸಿಷನ್ ಇರ್ಬೇಕು ಅಂತ? ನೀವು ಹೇಳಿದ್ ನಿಜನೇಮ್ಮ. ಐ ಟೋಟಲಿ ಅಗ್ರಿ ವಿತ್ ಯು. ಪ್ರಜಾಪ್ರಭುತ್ವದಲ್ಲಿ ಒಂದು ಒಳ್ಳೆ ಪ್ರತಿಪಕ್ಷ ಇರಲೇಬೇಕು. ಆದ್ರೆ ಅಪೋಸಿಷನ್ ಅವರು ಸರಿಯಾಗಿದ್ದಾರೋ ಸುಮ್ಮನಿದಾರೋ ಅಂತ ಅದ್ರ ಕಾಂಟ್ರಾಕ್ಟ್ನ ನಾವು ಹೇಗೆ ತಗೊಳಕ್ಕಾಗತ್ತೆ? ಅವ್ರ ನಾಯಕರೇ ತಮ್ಮ ಪಕ್ಷನ ಉಳಿಸ್ಲಿಲ್ಲ. ನಾನು ಮತ್ತೆ ಹೇಳ್ತೀನಿ, ರಾಹುಲ್ ಗಾಂಧಿ 10 ವರ್ಷದಿಂದ ಸೋತಿದ್ದಾರೆ, ಮತ್ತು ಅವ್ರು ಹೇಳ್ತಾರೆ ಐ ಆಮ್ ಆಲ್ವೇಸ್ ರೈಟ್. ಇದಕ್ಕೆ ನಾವೇನು ಉತ್ತರ ಕೊಡಕ್ಕಾಗತ್ತೆ? ಇಲ್ಲ, ರಾಹುಲ್ ಗಾಂಧಿ ಹೀಗೆ ಹೇಳ್ತಾರೆ, ಜನ ನಮಗೆ ವೋಟ್ ಹಾಕ್ತಾರೆ, ಆದ್ರೆ ಇವಿಎಂ ಅಲ್ಲಿ ವೋಟು ಕಮಲಕ್ಕೆ ಹೋಗುತ್ತೆ ಅಂತ. ಅವ್ರು ಹೇಳ್ತಾರೆ ರಾಜನಾತ್ಮ ಇವಿಎಂ ನಲ್ಲಿದೆ, ಇವಿಎಂ ಇಂದ ತೆಗೆದ್ರೆ ಮೋದಿ ಗೆಲ್ಲೋಕ್ ಸಾಧ್ಯವಾಗುತ್ತೆ. ಸರಿ, ಹಾಗಾದ್ರೆ ನೀವೇ ಹೇಳಿ. ಈಗ ತಾನೇ ಹಿಮಾಚಲದಲ್ಲಿ ಮತದಾನ ನಡೀತು, ಅವ್ರ ಸರ್ಕಾರ ಇದೆ. ಈಗಷ್ಟೇ ಕರ್ನಾಟಕದಲ್ಲಿ ಅವರ ಸರ್ಕಾರ ರಚನೆಯಾಗಿದೆ. ಇದರ ಅರ್ಥ ಏನು ಅಂತ? ನಿಮ್ಮ ಮನಮೋಹನ್ ಸಿಂಗ್ ಅವರು 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು, ಇವಿಎಂ ಇಂದ ಅಲ್ವಾ? ಅಖಿಲೇಶ್ ಯಾದವ್ ಯುಪಿಲಿ ಸಿಎಂ ಆಗಿದ್ರು, ಅದು ಇವಿಎಂ ಇಂದ ಅಲ್ವಾ? ಮಮತಾ ಅವರು 2 ಸಲ ಮುಖ್ಯಮಂತ್ರಿ ಆದ್ರು, ಅದು ಇವಿಎಂ ಇಂದ ಅಲ್ವಾ? ನೀವು ಗೆದ್ರೆ ಇವಿಎಂ ಸರಿ ಇದೆ, ನೀವು ಸೋತಾಗ ಇವಿಎಂ ಸರಿ ಇಲ್ಲ ಅಂತಂದ್ರೆ ಈ ಪ್ರಶ್ನೆಗೆ ನಾವ್ ಏನಂತ ಉತ್ತರ ಕೊಡೋಣ? ಆದ್ರೆ ಒಂದೇ ಒಂದು ಮಾತು ಹೇಳ್ತೀನಿ, ರಾಹುಲ್ ಅವರೇ, ಈ ಮಾತನ್ನ ನಾನು ತುಂಬಾ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ರಾಹುಲ್ ಅವರೇ, ನೀವು ಪಾಲಿಟಿಕ್ಸ್ನಲ್ಲಿ ಎಲ್ಲಿದ್ದೀರಾ ಅಲ್ಲಿ ನಿಮ್ಮ ಸಾಮರ್ಥ್ಯ ಕಡಿಮೆ. ಅದಕ್ಕೆ ಕಾರಣ ಏನಂದ್ರೆ, ನೀವು ರಾಜೀವ್ ಗಾಂಧಿ ಅವರ ಮಗ, ಇಂದಿರಾ ಗಾಂಧಿ ಅವರ ಮೊಮ್ಮಗ, ನೆಹರು ಅವರ ಮರಿ ಮೊಮ್ಮಗ, ಮೋತಿಲಾಲ್ ನೆಹರು ಅವರ ಮರಿ 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 ಮೊಮ್ಮಗ. ನೀವು ಆ ಸಂಸ್ಕಾರನ ನೆನ್ಪಲ್ಲಿಟ್ಕೊಳ್ಳಿ. ನೀವು ಅದ್ರ ಬಗ್ಗೆ ಲಘುವಾಗಿ ಮಾತಾಡ್ತೀರಂದ್ರೆ ಅದು ಸರಿಯಲ್ಲ. ಈ ಮಾತನ್ನ ರಾಹುಲ್ ಗಾಂಧಿ ಅವರಿಗೆ ಮೊದಲನೇ ಸಲ ಒಂದು ಒಳ್ಳೆ ಸಲಹೆನ ರಜತ್ ಅವರ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀನಿ. ನೀವು ಅದನ್ನ ಒಪ್ಕೊಂಡ್ರೆ ಒಳ್ಳೇದು.